ನಾವು ನಿನ್ನೆ ಮೂರು ತರದ ಅರ್ಥವ್ಯವಸ್ಥೆಗಳನ್ನು ನೋಡಿದ್ದೆವು. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಯಾವುದನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ? ಸೂಪರ್. ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆ ಇದೆಯಲ್ಲ, ಹಣದ ಗಳಿಕೆಗಾಗಿ ಮಾಡುವಂತ ಚಟುವಟಿಕೆಯನ್ನು ಏನಂತ ಕರಿತೀವಿ ಅಂದ್ರೆ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಗುರುತಿಸ್ತೀವಿ. ಅಂತ ಚಟುವಟಿಕೆಯನ್ನ ಆರ್ಥಿಕ ಚಟುವಟಿಕೆ. ಪ್ರಧಾನವಾಗಿ ಆರ್ಥಿಕ ಚಟುವಟಿಕೆ ತೆಗೆದುಕೊಂಡಾಗ ಮೂರು ವಲಯಗಳನ್ನು ನೋಡ್ತೀವಿ. ಮೂರು ವಲಯಗಳು ಯಾವುವು? ಒಂದು ಪ್ರಾಥಮಿಕ ವಲಯ, ಎರಡು ದ್ವಿತೀಯ ವಲಯ, ಇನ್ನೊಂದು ತೃತೀಯ ವಲಯ. ಪ್ರಾಥಮಿಕ ವಲಯ, ದ್ವಿತೀಯ ಮತ್ತು ಆರ್ಥಿಕ ರಂಗಗಳನ್ನು ತೆಗೆದುಕೊಂಡಾಗ ಮೂರು ವಲಯಗಳು. ಆದರೆ ಇತ್ತೀಚೆಗೆ ಇನ್ನ ಎರಡು ವಲಯಗಳನ್ನು ಗುರುತಿಸಿದ್ದಾರೆ. ಇತ್ತೀಚೆಗೆ ಎರಡು ವಲಯಗಳು ಯಾವ ಅಂತಂದ್ರ ನಂಬರ್ 1, 2, 3, 4 ಚತುರ್ಥ ವಲಯ ಅಂತೇಳಿ ಮತ್ತೆ ಪಂಚಕ ವಲಯ ಅಂತೇಳಿ ಗುರುತಿಸಿದ್ದಾರೆ. ಚತುರ್ಥ ವಲಯ, ಚತುರ್ಥಕ ವಲಯ. ನಂಬರ್ 5 ಯಾವ್ದಂದ್ರ ಪಂಚಕ ವಲಯ. ಚತುರ್ಥಕ ವಲಯ ಮತ್ತು ಪಂಚಕ ವಲಯ ಅಂತ ಹೇಳಿ ಎಕ್ಸ್ಟ್ರಾ ಮತ್ತೆ ಎರಡು ವಲಯಗಳನ್ನು ಗುರುತಿಸಿದ್ದಾರೆ. ಒಟ್ಟಾರೆಯಾಗಿ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ ವಲಯಗಳ ಸಂಖ್ಯೆ ತೆಗೆದುಕೊಂಡಾಗ 5 ವಲಯಗಳನ್ನು ನೋಡ್ತೀವಿ. ಪ್ರಾಥಮಿಕ ವಲಯ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟದ್ದು. ಕರೆಕ್ಟ್? ನಮ್ಮ ಭಾರತ ದೇಶದಲ್ಲಿ ಪ್ರಾಥಮಿಕ ವಲಯದಲ್ಲಿ ಸಾಮಾನ್ಯವಾಗಿ ನಾವು ಈ ಮೀನುಗಾರಿಕೆ ಆಗಿರಬಹುದು, ಮೂಲ ಉದ್ಯೋಗ ಅಂತ ಪರಿಗಣಿಸ್ತೀವಿ. ಮೂಲ ಉದ್ಯೋಗ ಅಂತಂದ್ರೆ ಯಾವುದು? ಮೀನುಗಾರಿಕೆ. ಗ್ರಾಮೀಣ ಕೃಷಿ ಪದ್ಧತಿಗಳನ್ನು ನೋಡ್ತೀವಿ. ಕೃಷಿ ಆಗಿರಬಹುದು, ಅಗ್ರಿಕಲ್ಚರ್, ಮೀನುಗಾರಿಕೆ, ಜೇನು ಸಾಗಾಣಿಕೆ, ಜೇನು ಸಾಕಾಣಿಕೆ. ಕರೆಕ್ಟ್? ಅಗ್ರಿಕಲ್ಚರ್ ಕೃಷಿ, ಮೀನುಗಾರಿಕೆ, ಜೇನು ಸಾಗಾಣಿಕೆ, ಅರಣ್ಯಗಾರಿಕೆ, ಗಣಿಗಾರಿಕೆ, ಹೌದಲ್ಲ? ಹಾಗಾದ್ರೆ ಈ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಯಾವ ಪಟ್ಟಿಯ ಕೆಲಸಗಳು ಅಂತೇಳಿ ಗುರುತಿಸಿದ್ದಾರೆ ಇವಕ್ಕೆ? ಈ ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುವಂತ ಜನರನ್ನ ಯಾವ ಪಟ್ಟಿಯ ವಲಯಕ್ಕೆ ಗುರುತಿಸಿದ್ದಾರೆ? ಸೂಪರ್. ಇದನ್ನು ಯಾವ ಪಟ್ಟಿಯ ಕೆಲಸಕ್ಕೆ ಗುರುತಿಸಿದ್ದಾರೆ ಅಂದ್ರೆ ಕೆಂಪು ಪಟ್ಟಿ ಅಂತ ಕರಿತೀವಿ. ಎಕನಾಮಿಕ್ಸ್ ದಲ್ಲಿ ನೋಡಿ ವಿಶೇಷವಾಗಿರುವಂತ ಪದ ಕೆಂಪು ಪಟ್ಟಿಯ ಕೆಲಸಗಾರರು ಅಂತ ಕರೀತಾರೆ. ರೆಡ್, ಈ ರೆಡ್ ಲಿಸ್ಟ್ ವರ್ಕರ್ಸ್ ಅಂತಂದ್ರೆ ಕೆಂಪು ಪಟ್ಟಿಯ ಕೆಲಸಗಾರರು ಅಂದ್ರೆ ಇವರು ಮೂಲ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಥಮಿಕ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಮೂಲ ವಲಯ ಅಂತ ಅರ್ಥ. ಇನ್ನು ಎರಡನೇದ್ದು ಯಾವುದು? ಮಾಧ್ಯಮಿಕ ವಲಯ. ಮಾಧ್ಯಮಿಕ ವಲಯವನ್ನ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ. ಮಾಧ್ಯಮಿಕ ವಲಯವನ್ನ ಸೆಕೆಂಡರಿ ಸೆಕ್ಟರ್. ದ್ವಿತೀಯ ವಲಯ, ದ್ವಿತೀಯ ವಲಯದಲ್ಲಿ ಏನು ಬರ್ತವೆ? ತಯಾರಿಕೆ, ಇದನ್ನು ತಯಾರಿಕಾ ವಲಯ ಅಂತ ಹೇಳಿ ಕರೀತಾರೆ. ಮತ್ತೆ ಕೈಗಾರಿಕೆ, ಕಟ್ಟಡಗಳ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ ಮತ್ತು ವಿದ್ಯುತ್ ಶಕ್ತಿ ಪೂರೈಕೆ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಉದ್ಯಮ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಉದ್ಯಮ ಇವೆಲ್ಲ ಬರ್ತದೆ. ಜವಳಿ ಆಗಿರಬಹುದು, ಗಿರಣಿ ಆಗಿರಬಹುದು,
ಇವು ಮಾಧ್ಯಮಿಕ ವಲಯ. ಹಾಗಾಗಿ ಈ ವಲಯದಲ್ಲಿ ಕೆಲಸ ಮಾಡುವವರನ್ನು ಯಾವ ಪಟ್ಟಿಯಲ್ಲಿ ಗುರುತಿಸಿದ್ದಾರೆ? ಸೂಪರ್, ನೀಲಿ ಪಟ್ಟಿಯಲ್ಲಿ ಗುರುತಿಸಿದ್ದಾರೆ ನೋಡಿ. ನೀಲಿ ಪಟ್ಟಿಯಲ್ಲಿ ಯಾವ ಪಟ್ಟಿಗೆ ಸಂಬಂಧಪಟ್ಟಿದ್ದಾರೆ ಅಂದ್ರೆ ನೀಲಿ ಪಟ್ಟಿ. ಕೆಂಪು ಪಟ್ಟಿ ಅಂತಂದ್ರೆ ಪ್ರಾಥಮಿಕ ವಲಯ, ನೀಲಿ ಪಟ್ಟಿ ಅಂದ್ರೆ ದ್ವಿತೀಯ ವಲಯ. ದ್ವಿತೀಯ ವಲಯ ಅಂದ್ರೆ ಒಂದೇ, ಇದನ್ನ ದ್ವಿತೀಯ ರಂಗ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ಮೂರನೇ ವಲಯ ತೃತೀಯ ರಂಗ. ತೃತೀಯ ರಂಗ ಅಂದ್ರೂ ಒಂದೇ, ಟೆರಿಟರಿ ಸೆಕ್ಟರ್ ಅಂತಂದ್ರು ಒಂದೇ. ತೃತೀಯ ವಲಯ. ತೃತೀಯ ವಲಯವನ್ನ ಸೇವಾ ವಲಯ ಅಂತ ಕರೀತಾರೆ. ಸೇವಾ ವಲಯ ಅಂತಂದ್ರು ಒಂದೇ, ಸೇವಾ ರಂಗ ಅಂದ್ರು ಒಂದೇ. ಟೆರಿಟರಿ ಏರಿಯಾ ಅಥವಾ ಸೆಕ್ಟರ್. ತೃತೀಯ ರಂಗ. ತೃತೀಯ ರಂಗದಲ್ಲಿ ಏನೇನು ಬರ್ತವೆ? ಅತ್ಯಂತ ಮುಖ್ಯವಾಗಿ ಬ್ಯಾಂಕಿಂಗ್ ಬರ್ತವೆ, ಬ್ಯಾಂಕುಗಳು, ವಿಮೆ ಬರ್ತವೆ, ಆರೋಗ್ಯ ಬರ್ತದ, ಶಿಕ್ಷಣ ಬರ್ತದ, ವಿನಿಮಯ ಬರ್ತವೆ, ವಿನಿಮಯ, ವಿಜ್ಞಾನ ತಂತ್ರಜ್ಞಾನ ಬರ್ತದ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಸಾರಿಗೆ ಸಂಪರ್ಕ ಬರ್ತವೆ, ಸಾರಿಗೆ ಸಂಪರ್ಕ ಕರೆಕ್ಟ್. ವಾಣಿಜ್ಯ ಬರ್ತದ, ವ್ಯಾಪಾರ ಬರ್ತದ, ಮನರಂಜನೆ ಬರ್ತದ, ಕ್ರೀಡೆ ಬರ್ತದ. ನೋಡಿ, ಇವೆಲ್ಲ ಸಾರಿಗೆ ಸಂಪರ್ಕ, ವಾಣಿಜ್ಯ, ಬ್ಯಾಂಕ್, ವಿಮೆ, ಆರೋಗ್ಯ, ಶಿಕ್ಷಣ, ಇನ್ನೂ ಸಾಕಷ್ಟು, ಕ್ರೀಡೆ, ಅಂಚೆ, ತಂತಿ, ಇವೆಲ್ಲ ತೃತೀಯ ವಲಯಕ್ಕೆ ಸಂಬಂಧಪಟ್ಟವು. ಅರ್ಥಶಾಸ್ತ್ರ ಅಂತಂದ್ರೆ ಈ ಮೂರು ಪ್ರಮುಖವಾಗಿರುವಂತಹ ರಂಗಗಳು. ಒಂದು ಪ್ರಾಥಮಿಕ ವಲಯ, ಎರಡು ದ್ವಿತೀಯ ವಲಯ, ಮೂರು ತೃತೀಯ ವಲಯ ಅಂತ ಹೇಳಿ ಗುರುತಿಸ್ತೀವಿ. ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯದಲ್ಲಿ ಕೃಷಿ, ಮೀನುಗಾರಿಕೆ, ಜೇನು ಸಾಗಾಣಿಕೆ, ಅರಣ್ಯಗಾರಿಕೆ, ಗಣಿಗಾರಿಕೆ ಬಂದ್ರೆ, ದ್ವಿತೀಯ ವಲಯದಲ್ಲಿ ತಯಾರಿಕಾ ವಲಯ. ಒಂದು ರಂಗದಿಂದ ಇನ್ನೊಂದು ರಂಗಕ್ಕೆ ಪೂರಕವಾಗಿವೆ. ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯಗಳ ಮಧ್ಯದಲ್ಲಿ ಸೇವೆಯನ್ನು ಕಲ್ಪಿಸುವಂತ ವಲಯವನ್ನು ಸೇವಾ ವಲಯ ಅಂತ ಹೇಳಿ ನೋಡ್ತೀವಿ. ಇನ್ನು ಇತ್ತೀಚೆಗೆ ಚತುರ್ಥಕ ವಲಯದ ವಿಶೇಷ ಏನು? ಇತ್ತೀಚೆಗೆ ಆವಿಷ್ಕಾರ ಮಾಡಿದಂತ ಚತುರ್ಥಕ ವಲಯ ಇತರ ವಲಯಗಳಂತ ಹೇಳಿ ಗುರುತಿಸಿದ್ದಾರೆ. ಹಾಗಾದ್ರೆ ಇನ್ನೊಂದು ಕ್ವಶನ್, ಈ ತೃತೀಯ ವಲಯದವರನ್ನ ಯಾವ ಪಟ್ಟಿಗೆ ಸೇರಿಸಲಾಗಿದೆ? ಯಾವ? ಎಸ್, ಬಿಳಿ ಪಟ್ಟಿ ನೋಡಿ. ಬಿಳಿ ಪಟ್ಟಿ, ಬಿಳಿ ಕಾಲರ್ ಅಂತ ಕರೀತಾರೆ ಅದಕ್ಕೆ. ನೋಡಿ, ಮೂರು ಪಟ್ಟಿಗಳನ್ನ ನೋಡಿದೆವು ನಾವು. ಒಂದು ಕೆಂಪು ಪಟ್ಟಿ, ನೀಲಿ ಪಟ್ಟಿ, ಬಿಳಿ ಪಟ್ಟಿ. ಕೆಂಪು ಪಟ್ಟಿ ಅಂದ್ರ ಮೂಲ ವಲಯ, ಅಗ್ರಿಕಲ್ಚರ್. ನೀಲಿ ಪಟ್ಟಿ ಅಂತಂದ್ರ ದ್ವಿತೀಯ ವಲಯ, ಮಾಧ್ಯಮಿಕ ವಲಯ. ಇನ್ನು ಬಿಳಿ ಪಟ್ಟಿ ಅಂತಂದ್ರ ತೃತೀಯ ವಲಯ ಅಂತ ಹೇಳಿ ಪ್ರಮುಖವಾಗಿ ಮೂರು ವಲಯಗಳನ್ನು ಗುರುತಿಸ್ತೀವಿ. ಪ್ರಾಥಮಿಕ ರಂಗ, ದ್ವಿತೀಯ ರಂಗ, ತೃತೀಯ ರಂಗ. ಇನ್ನೊಂದು ವಲಯ ಬರ್ತದೆ, ಚತುರ್ಥಕ ವಲಯ ಅಂತ ಹೇಳಿ. ಹಾಗಾದ್ರೆ ಈ ಚತುರ್ಥಕ ವಲಯದ ವಿಶೇಷ ಏನು? ಚತುರ್ಥಕ ವಲಯದ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ವಲಯ ಜ್ಞಾನವನ್ನ ಆಧರಿಸಿರ್ತಕ್ಕಂಥ ವಲಯ. ಅದಕ್ಕೆ ಜ್ಞಾನಾಧಾರಿತ ವಲಯ ಅಂತ ಕರಿತೀವಿ. ಜ್ಞಾನ ಆಧಾರಿತ ವಲಯ, ಜ್ಞಾನಾಧಾರಿತ ವಲಯ. ಸರಿ, ಏನ್ರಿ ಜ್ಞಾನಾಧಾರಿತ ವಲಯ? ಬೌದ್ಧಿಕ ಚಟುವಟಿಕೆಗಳು, ಇವತ್ತು ಸಂಶೋಧನಾ ಏನು ಅಭಿವೃದ್ಧಿ, ಲೆಕ್ಕಪತ್ರಗಳ ನಿರ್ವಹಣೆ, ಸಂಶೋಧನೆ ಆಗಿರಬಹುದು, ಸಂಶೋಧನೆ, ಸಂಶೋಧನೆ ಆಗಿರಬಹುದು, ಅಭಿವೃದ್ಧಿ ಲೆಕ್ಕಪತ್ರಗಳ ನಿರ್ವಹಣೆ, ಅಭಿವೃದ್ಧಿ ಲೆಕ್ಕಪತ್ರಗಳ ನಿರ್ವಹಣೆ, ಅಭಿವೃದ್ಧಿ ಲೆಕ್ಕಪತ್ರಗಳ ನಿರ್ವಹಣೆ ಆಗಿರಬಹುದು, ಬೌದ್ಧಿಕ ಚಟುವಟಿಕೆಗಳಾಗಿರಬಹುದು, ಆಮೇಲೆ ಕೃತಕ ಬುದ್ಧಿಮತ್ತೆ ಆಗಿರಬಹುದು,
ಸಂಖ್ಯಾಶಾಸ್ತ್ರಜ್ಞರಾಗಿರಬಹುದು, ತಂತ್ರಾಂಶಗಳ ಅಭಿವೃದ್ಧಿಕಾರರಾಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ತಂತ್ರಜ್ಞಾನ, ಕಲೆ, ಹಣಕಾಸು ಸಂಯೋಜನೆ, ಇವೆಲ್ಲ ಒಂದು ಹಣಕಾಸು ಸಂಯೋಜನೆ, ತಂತ್ರಜ್ಞಾನ, ಕಲೆ, ಅಭಿವೃದ್ಧಿ, ಲೆಕ್ಕಪತ್ರಗಳ ನಿರ್ವಹಣೆ, ಸಂಶೋಧನೆ, ಜ್ಞಾನಾಧಾರಿತ ಕೈಗಾರಿಕೆಗಳವಲ್ಲ, ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಚತುರ್ಥಕ ವಲಯ ಅಂತ ಕರೀತಾರೆ. ಚತುರ್ಥಕ ವಲಯದಲ್ಲಿ ಇವುಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಇನ್ನೊಂದು ಬರ್ತದೆ ಅತ್ಯಂತ ಮುಖ್ಯವಾಗಿರುವಂತ ಇನ್ನೊಂದು ವಲಯ ಯಾವ್ದಂದ್ರೆ ಅದನ್ನ ಪಂಚಕ ವಲಯ ಅಂತ ನೋಡ್ತೀವಿ. ಪಂಚಕ ವಲಯ. ಈ ಪಂಚಕ ವಲಯದ ವಿಶೇಷ ಏನು ಅಂತಂದ್ರೆ ಇದು ಕೂಡ ಒಂದು ವಿಶಿಷ್ಟವಾಗಿರುವಂತ ವಲಯ. ಪಂಚಕ ವಲಯ ಹೇಳಿ ನೋಡೋಣ. ಪಂಚಕ ವಲಯದಲ್ಲಿ ಯಾವ ಬರ್ತಾವ ಅಂದ್ರ ವಿಶ್ವವಿದ್ಯಾಲಯಗಳು ಬರ್ತಾವ. ವಿಶ್ವವಿದ್ಯಾಲಯಗಳು, ಯೂನಿವರ್ಸಿಟಿಗಳು ಬರ್ತವೆ. ಹೌದಾ? ಈ ಪಂಚಕ ವಲಯದಲ್ಲಿ ಹಣಕಾಸು ಕಾನೂನು ಸಲಹೆಗಾರರು ಬರ್ತಾರೆ. ಹಣಕಾಸು ಕಾನೂನು ಸಲಹೆಗಾರರು, ವಿಶ್ವವಿದ್ಯಾಲಯಗಳು, ಹಣಕಾಸು ಕಾನೂನು ಸಲಹೆಗಾರರು. ಇದನ್ನು ಯಾವ ಪಟ್ಟಿಗೆ ಸೇರಿಸಲಾಗಿದೆ? ಯಾವ ಕರಿಪಟ್ಟೆ? ನಾವು ಚಿನ್ನದ ಪಟ್ಟಿಗೆ ಸೇರಿಸಲಾಗಿದೆ ನೋಡಿ. ಚಿನ್ನದ ಪಟ್ಟಿ, ಗೋಲ್ಡನ್ ಲಿಸ್ಟ್ ಅಂತ ಕರಿತೀವಿ. ಗೋಲ್ಡನ್ ಲಿಸ್ಟ್. ಚತುರ್ಥಕ ವಲಯವನ್ನು ಯಾವ ಪಟ್ಟಿಗೆ ಸೇರಿಸಲಾಗಿದೆ? ಚತುರ್ಥಕ ವಲಯವನ್ನ ಪಿಂಕ್ ನೋಡಿ, ಪಿಂಕ್ ಲಿಸ್ಟ್. ಚತುರ್ಥಕ ವಲಯವನ್ನ ಪಿಂಕ್. ಇದನ್ನ ಚಿನ್ನದ ಪಟ್ಟಿಗೆ ಸೇರಿಸಲಾಗಿದೆ. ಪಂಚಕ ವಲಯ. ಪಂಚಕ ವಲಯದಲ್ಲಿ ವಿಶ್ವವಿದ್ಯಾಲಯಗಳಾಗಿರಬಹುದು, ಹಣಕಾಸು ಕಾನೂನು ಸಲಹೆಗಾರಾಗಿರಬಹುದು, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಪ್ರಾಥಮಿಕ ರಂಗ, ದ್ವಿತೀಯ ರಂಗ, ತೃತೀಯ ರಂಗ, ಮತ್ತೆ ಪಂಚಕ ಮತ್ತು ಚತುರ್ಥ ರಂಗಗಳು ಅಂತ ಹೇಳಿ 5 ವಲಯಗಳನ್ನು ನೋಡ್ತೀವಿ. ಕರೆಕ್ಟಾ? ಇಲ್ಲಿಗೆ 1ನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು ನೋಡಿ. ನಾವು ಬೇಸಿಕ್ ಎಕನಾಮಿಕ್ಸ್ ಅಧ್ಯಯನ ಮಾಡುವ ಸಮಯದಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಯಾವುವು, ಇನ್ನು ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆಗಳಂದ್ರೆ ಏನು, ಆರ್ಥಿಕ ಚಟುವಟಿಕೆಗಳನ್ನ ನಾವು ಯಾಕೆ ಅಧ್ಯಯನ ಮಾಡಬೇಕು, ಇವೆಲ್ಲವೂ ಕೂಡ 1ನೇ ಚಾಪ್ಟರ್ದಲ್ಲಿ ಅಧ್ಯಯನ ಮಾಡುವಂತ ಪಾಯಿಂಟ್. ಇನ್ನು ನಾವು ನೇರವಾಗಿ 2ನೇ ಚಾಪ್ಟರ್ಗೆ ಹೋಗೋಣ. ಚಾಪ್ಟರ್ ನಂಬರ್ 2 ಅದ್ಯಾವುದು ಅಂತಂದ್ರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಓದ್ತೀವಿ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದ್ದು. ರಾಷ್ಟ್ರೀಯ ಆದಾಯವನ್ನು ಎಷ್ಟು ವರ್ಷಕ್ಕೆ ಅಳತೆ ಮಾಡ್ತೀವಿ ನಾವು? 2 ವರ್ಷ, 3 ವರ್ಷ, ಕೇವಲ 1 ವರ್ಷ, 5 ವರ್ಷ. ಒಂದು ಬಾರಿ ರಾಷ್ಟ್ರೀಯ ಆದಾಯವನ್ನು ಅಳದೇವು ಅಂದ್ರೆ ಅದು ಎಷ್ಟು ವರ್ಷಕ್ಕೆ ಪೂರಕವಾಗಿರುತ್ತದ? ರೈಟ್. ರಾಷ್ಟ್ರೀಯ ಆದಾಯ ಎಷ್ಟು ವರ್ಷಕ್ಕೆ ಅಂತಂದ್ರೆ ಕೇವಲ 1 ವರ್ಷಕ್ಕೆ ನೋಡಿ. ಹಾಗಾದ್ರೆ ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ಯಾವ ದಿನಾಂಕವನ್ನು ಪರಿಗಣಿಸ್ತೀವಿ? ರೈಟ್. ಯಾವ ದಿನಾಂಕ ಅಂತಂದ್ರೆ ಏಪ್ರಿಲ್ 1ನೇ ತಾರೀಕು. ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ ನೋಡಿ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಏಪ್ರಿಲ್ 1ಕ್ಕೆ ಆರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಇದನ್ನ ನಾವು ಏನಂತ ಅಧ್ಯಯನ ಮಾಡ್ತೀವಿ ಅಂದ್ರೆ ಆರ್ಥಿಕ ವರ್ಷದ ದಿನಗಳು ಅಂತ ಓದ್ತೀವಿ.
ನಮ್ಮ ದೇಶದಲ್ಲಿ ಎಕನಾಮಿಕ್ ಇಯರ್ ಆರಂಭಗೊಳ್ಳುವುದು ಏಪ್ರಿಲ್ 1ಕ್ಕೆ ಆರಂಭ ಆಗಿ ಯಾವ ದಿನಾಂಕ ಎಂಡ್ ಆಗ್ತದೆ ಅಂದ್ರೆ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಫೈನಾನ್ಸಿಯಲ್ ಇಯರ್ ಅಂತ ಕರಿತೀವಿ, ಆರ್ಥಿಕ ವರ್ಷ. ಕರೆಕ್ಟಾ? ಯಾಕೆ ಇದನ್ನೇ ಡೇಟ್ ಅನ್ನು ಪರಿಗಣಿಸಿದ್ರು ಅಂತಂದ್ರೆ ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತ ರಾಷ್ಟ್ರ. ಈ ಮುಂಗಾರು ಮಳೆ ಬೆಳೆ ಬರ್ಬೇಕಾದ್ರೆ ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡ್ತಾರೆ. ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಟಾವು ಮಾಡ್ತಾರೆ. ಅಕ್ಟೋಬರ್ ನವೆಂಬರ್ದಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ದಲ್ಲಿ ಕಟಾವು ಮಾಡ್ತಾರೆ. ಅಂದ್ರೆ ಮುಂಗಾರು ಮಳೆಯ ಬೆಳೆ ಮತ್ತು ಹಿಂಗಾರು ಮಳೆಯ ಬೆಳೆಗಳು ಬರಬೇಕಾದ್ರೆ ಅದು ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಾಗ್ತದ. ಅದಕ್ಕೆ ಮಾರ್ಚ್ ಅನ್ನು ನಾವು ಎಂಡ್ ಆಗಿ ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಮಾರುಕಟ್ಟೆ ಅಂದ್ರೆ ಅಗ್ರಿಕಲ್ಚರ್ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಅಂಶಗಳು ಮಾರ್ಕೆಟ್ಗೆ ಬರಬೇಕಾದ್ರೆ, ರೈತನ ಕೈಯಾಗ ಹಣ ಬರಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಹಣ ಬರ್ತದ. ಆ ಉದ್ದೇಶಕ್ಕಾಗಿ ಇದನ್ನೇ ಪರಿಗಣಿಸಲಾಗುತ್ತದೆ. ಇವತ್ತು ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ ಅಲ್ಲ. ಭಾರತ ದೇಶ ಅಂತ ಪ್ರಧಾನ ಅಂತಂದ್ರೆ ಸೇವಾ ಪ್ರಧಾನ ರಾಷ್ಟ್ರವಾಗಿದೆ. ಭಾರತ ಸೇವಾ ಪ್ರಧಾನ ರಾಷ್ಟ್ರವಾಗಿದೆ. ಆ ಉದ್ದೇಶಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಈ ಮೂಲ ವರ್ಷ ಇದೆಯಲ್ಲ, ಏನು ಇದು ಏಪ್ರಿಲ್ 1ರಿಂದ ಮಾರ್ಚ್ 1, ಇದನ್ನು ಬದಲಾವಣೆ ಮಾಡಲು ಒಂದು ಆಯೋಗ ನೇಮಕ ಮಾಡಲಾಗಿದೆ. ಯಾವ ಆಯೋಗ? ಸೂಪರ್. ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ನೇಮಕ ಮಾಡಿದಂತ ಆಯೋಗ ಯಾವ್ದಂದ್ರ ಶಂಕರಾಚಾರ್ಯ ಆಯೋಗ. ಶಂಕರ ಆಚಾರ್ಯ ಆಯೋಗ. ಶಂಕರಾಚಾರ್ಯ ಆಯೋಗದ ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ವರ್ಷವನ್ನ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ನೇಮಕ ಮಾಡಿದಂತ ಆಯೋಗವನ್ನ ಶಂಕರಾಚಾರ್ಯ ಆಯೋಗ ಅಂತ. ಈಗಾಗಲೇ 2 ರಾಜ್ಯಗಳು ನಮ್ಮ ದೇಶದಲ್ಲಿ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡಿಕೊಂಡವು. ಆ 2 ರಾಜ್ಯಗಳು ಯಾವ ಅಂತಂದ್ರೆ ಒಂದು ಕಡೆ ಮಧ್ಯಪ್ರದೇಶ, ಇನ್ನೊಂದು ಕಡೆ ಜಾರ್ಖಂಡ್. ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳು ಇಲ್ಲ ನಾವು ಕೃಷಿಯ ಮೇಲೆ ಅವಲಂಬನೆಯಾಗಿಲ್ಲ, ನಮ್ಮ ರಾಜ್ಯದಲ್ಲಿ ಕೈಗಾರಿಕಾ ಖನಿಜ ಸಂಪನ್ಮೂಲಗಳ ಮೇಲೆ ಅವಲಂಬನೆಯಾಗಿದ್ದೇವೆ ಅಂತ ತಿಳ್ಕೊಂಡು ಆ 2 ರಾಜ್ಯಗಳು ಬದಲಾವಣೆ. ಹಾಗಾದ್ರೆ ಈ ರಾಜ್ಯಗಳನ್ನು ತೆಗೆದುಕೊಂಡಾಗ ಜನವರಿ 1ರಿಂದ ಆರಂಭ ಆಗಿ ಡಿಸೆಂಬರ್ 31ಕ್ಕೆ ಬದಲಾವಣೆ ಆಗ್ತವೆ. ಭಾರತ ದೇಶದಲ್ಲಿ ಎಕನಾಮಿಕ್ ಇಯರ್ ಅನ್ನ ಬದಲಾವಣೆ ಮಾಡಿಕೊಂಡಂತ 2 ರಾಜ್ಯಗಳು ಯಾವಂದ್ರೆ ಅವು ಮಧ್ಯಪ್ರದೇಶ ಮತ್ತು ಜಾರ್ಖಂಡ್. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ನ್ಯಾಷನಲ್ ಇನ್ಕಮ್. ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಅಂತಂದ್ರೆ ನ್ಯಾಷನಲ್ ಇನ್ಕಮ್, ಈ ಪದದ ಮೀನಿಂಗ್ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು. ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನೇ ರಾಷ್ಟ್ರೀಯ ಆದಾಯ. ನ್ಯಾಷನಲ್ ಇನ್ಕಮ್ ಇದರ ಮೀನಿಂಗ್ ಏನು ಅಂತಂದ್ರೆ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ಅಂತಿಮ ಮೌಲ್ಯ ಅಂದ್ರೆ ಏನು? ಯಾವುದನ್ನ ನಾವು ಅಂತಿಮ ಮೌಲ್ಯ ಅಂತ ಕರಿತೀವಿ? ಅಂತಿಮ ಮೌಲ್ಯ ಅಂತಂದ್ರೆ ಏನು ಸರಕುಗಳಲ್ಲಿ 2 ಪ್ರಕಾರ ಸರಕುಗಳನ್ನು ನೋಡ್ತೀವಿ ನಾವು ಸಾಮಾನ್ಯವಾಗಿ.
ಸರಕುಗಳಲ್ಲಿ ಎರಡು ಪ್ರಕಾರ, ಒಂದು ಅಂತಿಮ ಸರಕು, ಇನ್ನೊಂದು ಮಧ್ಯಂತರ ಸರಕು ಅಂತ. ಒಂದು ಅಂತಿಮ ಸರಕು, ಇನ್ನೊಂದ್ಯಾವುದು ಮಧ್ಯಂತರ ಸರಕು. ಗ್ರಾಹಕರೇ ನೇರವಾಗಿ ಬಳಕೆ ಮಾಡುವಂತಿದ್ದರೆ ಅಂತಿಮ ಸರಕು, ಉತ್ಪಾದಕ ತನ್ನ ಉತ್ಪಾದನೆಗಾಗಿ ಬಳಕೆ ಮಾಡುವಂತಿದ್ದರೆ ಮಧ್ಯಂತರ ಸರಕು. ಗ್ರಾಹಕನೇ ನೇರವಾಗಿ ಬಳಕೆ ಮಾಡುವಂತಿದ್ದರೆ ಅಂತಿಮ ಸರಕು, ಒಬ್ಬ ಉತ್ಪಾದಕ ತನ್ನ ಉತ್ಪಾದನೆಗಾಗಿ ಬಳಕೆ ಮಾಡುವಂತಿದ್ರೆ ಮಧ್ಯಂತರ ಸರಕು. ಅದಕ್ಕೆ ರಾಷ್ಟ್ರೀಯ ಆದಾಯದಲ್ಲಿ ಫೈನಲ್ ಆಗಿ ಯಾವುದನ್ನು ಪರಿಗಣಿಸ್ತಾರಂದ್ರೆ ಒಬ್ಬ ಗ್ರಾಹಕ ತನ್ನ ಅನುಭೋಗಕ್ಕೆ ನೇರವಾಗಿ ಬಳಸುವಂತ ಸರಕುಗಳನ್ನ ಅಂತಿಮ ಸರಕುಗಳು ಅಂತ ಕರಿತೀವಿ. ಯಾಕಂದ್ರೆ ನಾವು ರಾಷ್ಟ್ರೀಯ ಆದಾಯ ಅಳತೆ ಮಾಡುವಾಗ ಅಂತಿಮ ಸರಕನ್ನು ಪರಿಗಣಿಸಬೇಕು, ಮಧ್ಯಂತರ ಸರಕನ್ನು ಪರಿಗಣಿಸಿದೆವು ಅಂತಂದ್ರೆ ಅಲ್ಲಿ ಏನಾಗ್ತದೆ, ದ್ವಿಗಣನೆ ಪ್ರಾರಂಭ ಆಗ್ತದೆ. ಆ ಉದ್ದೇಶಕ್ಕಾಗಿ ಅಂತಿಮ ಸರಕು ಅಂದ್ರೆ ಏನು, ಗ್ರಾಹಕರೇ ನೇರವಾಗಿ ಬಳಕೆ ಮಾಡುವಂತಿದ್ರೆ ಅಂತಿಮ ಸರಕುಗಳು, ಮಧ್ಯಂತರ ಬಳಕೆ ಮಾಡುವಂತಿದ್ರೆ. ಎಕ್ಸಾಂಪಲ್ ಕೇಳ್ತಾನೆ ರಾಕೇಶ, ನೀನು ಕಾರನ್ನೇ ನೇರವಾಗಿ ಬಳಸಿದಂದ್ರೆ ಅಂತಿಮ ಸರಕು. ಕಾರಿಗೆ ಬೇಕಾಗಿರುವ ಟೈರ್ ತಂದಿಡೋದು, ಕಾರಿನ ಗ್ಲಾಸ್ ತಂದಿಡೋದು, ಕಾರಿನ ಒಂದು ಬಾಗಲ ತಂದಿಡೋದು ಮಾಡ್ತಿದ್ದಂದ್ರೆ ಮಧ್ಯಂತರ ಸರಕು. ನೇರವಾಗಿ ಮನೆಯನ್ನ ಖರೀದಿ ಮಾಡ್ತಿದ್ರ ಅಂತಿಮ ಸರಕು. ಆ ಮನೆಗೆ ಬೇಕಾಗಿರುವಂತ ಇಟ್ಟಂಗಿ ತಂದಿಡೋದು, ಆ ಕಲ್ಲುಗಳ ತಂದಿಡೋದು, ಅರ್ಥ ಆಯ್ತಾ, ಕಬ್ಬಿಣ ತಂದಿಡೋದು, ಇವು ಮಧ್ಯಂತರ ಸರಕು. ಗ್ರಾಹಕ ನೇರವಾಗಿ ತನ್ನ ಏನು ಅನುಭೋಗಕ್ಕೆ ಬಳಸಬೇಕು, ಅನುಭೋಗಕ್ಕೆ ಬಳಸುವಂತಿದ್ರೆ ಅಂತಿಮ ಸರಕು. ಉದಾಹರಣೆ ಕಚ್ಚಾ ಹತ್ತಿ, ಕಚ್ಚಾ ಕಬ್ಬು, ಅವೆಲ್ಲ ಎಂತ ಸರಕುಗಳು, ಮಧ್ಯಂತರ ಸರಕುಗಳು. ಸರಕುಗಳಲ್ಲಿ ಎಷ್ಟು ಪ್ರಕಾರ, ಕಣ್ಣಿಗೆ ಕಾಣದ ಸರಕು, ಕಣ್ಣಿಗೆ ಕಾಣದೇ ಇರುವುದು ಸೇವೆ. ಯಾವುದು ಕಣ್ಣಿಗೆ ಕಾಣುತ್ತದೋ ಅದು ಸರಕುಗಳು, ಯಾವುದು ಕಣ್ಣಿಗೆ ಕಾಣಂಗಿಲ್ಲ ಅದು ಸೇವೆಗಳು. ಆದರೆ ಸರಕುಗಳಲ್ಲಿ ಒಂದು ಶಕ್ತಿ ಇದೆ, ಸೇವೆಗಳಲ್ಲಿ ಒಂದು ಶಕ್ತಿ ಇದೆ. ಆ ಸರಕು ಮತ್ತು ಸೇವೆಗಳಲ್ಲಿರುವಂತ ಶಕ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರ ತುಷ್ಟಿಗುಣ ಅಂತ ಕರಿತೀವಿ. ಮಾನವನ ಬಯಕೆಯನ್ನ ನಾಶಪಡಿಸುವಂತ ಶಕ್ತಿ. ಈಗ ನನಗೆ ನೀರಡಿಕೆ ಆಗ್ಯದ, ನಾ ಏನ್ ಮಾಡ್ತೀನಿ, ಈಗ ನೀರು ಕುಡಿತೀನಿ. ನೀರು ಕುಡಿದಾಗ ನನಗೆ ಖುಷಿ ಆಯ್ತು, ಆ ಖುಷಿಯಾಗಿರುವಂತ ಭಾಗ ಇದೆಯಲ್ಲ ಅದನ್ನ ನಾವು ತುಷ್ಟಿಗುಣ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇದನ್ನು ಯುಟಿಲಿಟಿ ಅಂತ ಕರೀತಾರೆ. ಮಾನವನ ಬಯಕೆಯನ್ನ ನಾಶಪಡಿಸುವಂತ ಶಕ್ತಿ ಯಾವುದಕ್ಕಿದೆಯೋ, ಮಾನವನ ಬಯಕೆಯನ್ನ ನಾಶಪಡಿಸುವಂತ ಶಕ್ತಿ ಯಾವುದಕ್ಕಿದೆಯೋ ಅದನ್ನು ತುಷ್ಟಿಗುಣ ಅಂತ ಕರೀತಾರೆ. ಎಲ್ಲ ಸಾಕಷ್ಟು. ಆದಾಯವನ್ನು ಪರಿಗಣಿಸುವಾಗ ನಾವು ಏನನ್ನು ಪರಿಗಣಿಸ್ತೀವಿ ಅಂದ್ರೆ ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದ. ಇದನ್ನ ನಾವು ಆರ್ಥಿಕ ವರ್ಷ ಅಂತ ಪರಿಗಣಿಸ್ತೀವಿ. ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತಿತ್ತಂದ್ರೆ ಅದನ್ನ ಆರ್ಥಿಕ ವರ್ಷ ಅಂತ ಹೇಳಿ ಗುರುತಿಸ್ತೀವಿ. ಏಪ್ರಿಲ್ 1ಕ್ಕೆ ಆರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಇನ್ನ ಭಾರತ ದೇಶದಲ್ಲಿ ಒಂದು ರಾಷ್ಟ್ರೀಯ ಆದಾಯವನ್ನು ಮತ್ತು ತಲಾ ಆದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು? ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಅಳತೆ ಮಾಡುವಂತ ಸಂಸ್ಥೆ ಯಾವ್ದಂದ್ರ ಎಕ್ಸಲೆಂಟ್ NSO ಅನ್ನುವಂತ ಸಂಸ್ಥೆ. ಇದು ನೆನಪಿಡಿ. NSO ಅನ್ನುವಂತ ಸಂಸ್ಥೆ, NSO ಅಂದ್ರೆ ಏನು? ನ್ಯಾಷನಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್ ಅಂತ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್ ಅಂದ್ರೆ ಒಂದೇ, NSO ಅಂದ್ರೆ ಒಂದೇ. ಈ NSO ದ ವಿಶೇಷ ಏನಂದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂತ ಸಂಸ್ಥೆ NSO, ನ್ಯಾಷನಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್, ಕೇಂದ್ರ ಅಂಕಿ ಸಂಖ್ಯೆ ಇಲಾಖೆ ಅಂತ ಓದ್ತೀವಿ. ಮೊದಲು CSO ಇತ್ತು, ಆ CSO ಏನು ಪ್ರೆಸೆಂಟ್ ಏನಾಗ್ಯದ NSO ಗೆ ಬದಲಾವಣೆಯಾಗಿದೆ. ಮೊದಲು CSO, ಪ್ರೆಸೆಂಟ್ NSO. ಹೌದಲ್ಲ? ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದ ಸಂಸ್ಥೆ ಯಾವುದು? ಯಾರ ಒಂದು ತಲಾ ಆದಾಯ ಅಂದ್ರೆ ಏನು ಅಂತ ಹೇಳಿ. ತಲಾ ಆದಾಯ ಅಂತಂದ್ರೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನು ತಲಾ ಆದಾಯ ಅಂತ ಕರಿತೀವಿ. ಉದಾಹರಣೆ, ಒಂದು ಮನೆ ಇದೆ, ಇಲ್ಲಿ ಒಂದು ಕುಟುಂಬ ಇದೆ. ಈ ಕುಟುಂಬದಲ್ಲಿ
4 ಜನ ಸದಸ್ಯರದಾರೆ. ಈ ಕುಟುಂಬದ ಯಜಮಾನ ವರ್ಷಕ್ಕ ಸುಮಾರು ಒಂದು 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. 2 ಲಕ್ಷ ರೂಪಾಯಿ, 100, 1000 ಲಕ್ಷ, 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. 2 ಲಕ್ಷ ಸಂಪಾದನೆ ಮಾಡಿದ ಅಂದ್ರೆ ಈ ಕುಟುಂಬದ ವಾರ್ಷಿಕ ಆದಾಯ ಇದು. ಈ ಕುಟುಂಬದ ಸರಾಸರಿ ಆದಾಯವನ್ನು ತೆಗೆದುಕೊಂಡಾಗ, ತಲಾ ಆದಾಯವನ್ನು ತೆಗೆದುಕೊಂಡಾಗ ಒಟ್ಟು ಆದಾಯವನ್ನ ಕುಟುಂಬದ ಸದಸ್ಯರಿಂದ ಭಾಗಿಸಿದಾಗ ಬರುವಂತ ಉತ್ತರ 4 ಒಂದಲೇ 4 5ಲೇ 50,000 ರೂಪಾಯಿ. ಇದನ್ನು ತಲಾ ಆದಾಯ ಅಂತ ಕರಿತೀವಿ. ಸಿಂಪಲ್. ಈ 2 ಲಕ್ಷವನ್ನ 4 ಮಂದಿಗೆ ಹಂಚಿದ್ರ ತಲಾ ಆದಾಯ, 4 ಮಂದಿ ಆದಾಯವನ್ನೇ ನಾವು ಏನಂತ ಕರಿತೀವಿ? ವಾರ್ಷಿಕ ಆದಾಯ. ಈಗ ಒಂದು ಭಾರತ ದೇಶ ಅಂತ ತಿಳ್ಕೊರಿ. ಈ ಭಾರತ ದೇಶದಲ್ಲಿ 4 ಜನ ಸದಸ್ಯರ ಅಂತ ತಿಳ್ಕೊರಿ. 4 ಜನರದಾರ. ಈ ಭಾರತ ದೇಶದ ಆದಾಯ ಎಷ್ಟಿದೆ ಅಂದ್ರೆ 2 ಲಕ್ಷ ಇದೆ. ಆ 2 ಲಕ್ಷದ ಅಮೌಂಟ್ 4ರಿಂದ ಭಾಗಿಸಿದಾಗ ಬರುವಂತ ಉತ್ತರ 50,000 ರೂಪಾಯಿ. ಇವರು ಆಕ್ಚುಲಿ ದುಡಿಯೋರು ಒಬ್ಬರೇ ಅದಾರೆ. ಇವ್ರು ಒಬ್ಬರೇ ದುಡಿತಾರೆ. ಆದ್ರೂ ಇವ್ರ ಮೇಲೆ ಏನಾಗ್ತಂದ್ರ ಹಣ ಹರಿದು ಹೋಗ್ತದೆ. ಇವ್ರು ಏನಪ್ಪಾ ಅಂದ್ರೆ ತಂದು ಹಾಕೋರು, ಇವ್ರು ಮಾಡಿ ಹಾಕೋರು, ಇವರಿಬ್ರು ತಿಂದು ಹಾಕೋರು. ಆದ್ರೂ ಕೂಡ ಇವರ ಆದಾಯವನ್ನ ನಾವು ಯಾಕೆ ಪರಿಗಣಿಸ್ತೀವಿ ಅಂದ್ರೆ ದೇಶದ ಸಮಸ್ತ ಆದಾಯ, ದೇಶದ ಜನರ ಆದಾಯ, ರಾಷ್ಟ್ರದ ಒಟ್ಟು ಆದಾಯವನ್ನ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತ ಉತ್ತರ ಇದೆಯಲ್ಲ, ಅದನ್ನೇ ನಾವು ತಲಾ ಆದಾಯ ಅಂತ ಕರಿತೀವಿ, ಫೋರ್ ಕ್ಯಾಪಿಟಲ್ ಅಂತ ಕರಿತೀವಿ. ಒಬ್ರು ದುಡಿದು ಹಾಕೋರು. ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು? ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ ರಾಷ್ಟ್ರೀಯ ಆದಾಯ ಅಂತ ಕರೀತಾರ. ಅಂತಿಮ ಸರಕುಗಳಂದ್ರೆ ಉತ್ಪಾದಕ ತನ್ನ ಉತ್ಪಾದನೆಗಾಗಿ ಬಳಸುವಂತ ಸರಕುಗಳನ್ನ ಅಂತಿಮ ಸರಕು ಅಂತ ಕರೆದ್ರ, ಮಧ್ಯಂತರ ಸರಕು ಅಂದ್ರೆ ಏನು? ಉತ್ಪಾದಕ ತನ್ನ ಉತ್ಪಾದನೆಗಾಗಿ ಬಳಸುವಂತದ್ದು, ಗ್ರಾಹಕ ತನ್ನ ಅನುಭೋಗಕ್ಕಾಗಿ ಬಳಸುವಂತ ಸರಕುಗಳನ್ನ ಅಂತಿಮ ಸರಕುಗಳು ಅಂತ ಹೇಳಿ ಗುರುತಿಸ್ತೀವಿ. ಈ ಕೆಳಗಿನ ಸಂಬಂಧಪಟ್ಟ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಹೂ ಬಿಡುವ ಸಸ್ಯಗಳ ಕೃಷಿ ಅಧ್ಯಯನ, ಜೇನುನೊಣಗಳ ಪಾಲನೆ ಅಧ್ಯಯನ, ರೇಷ್ಮೆ ಹುಳಗಳ ಪಾಲನೆ ಅಧ್ಯಯನ, ಮೀನುಗಳ ಪಾಲನೆ ಅಧ್ಯಯನ. ಆನ್ಸರ್ ಮಾಡ್ತಾರೆ. ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿಯಾದಂತ ಉತ್ತರ ಡಿ ರೈಟ್ ಆನ್ಸರ್, ಬಿ ರೈಟ್ ಆನ್ಸರ್ ನೋಡಿ. ಜೇನುನೊಣಗಳ ಪಾಲನೆ ಅಧ್ಯಯನವನ್ನು ಏನಂತ ಕರೀತಾರಂದ್ರ ಜೇನು ಸಾಗಾಣಿಕೆಯ ಜೀವಶಾಸ್ತ್ರದ ಒಂದು ಶಾಖೆ ಅಂತ ಹೇಳಿ ಓದ್ತೀವಿ. ಯಾವ ದೇಶವು ಸಾರ್ಕ್ನ ಭಾಗವಾಗಿರುವುದಿಲ್ಲ? ನಾನು ನಿನ್ನೆ ಇದನ್ನು ಡಿಸ್ಕಸ್ ಮಾಡೀನಿ. ಕರೆಕ್ಟ್ ಆನ್ಸರ್ ಮಾಡ್ರಿ, ತಪ್ಪು ಹಾಕ್ಲಕ್ ಹೋಗಬೇಡಿ. ನೇಪಾಳ ದೇಶ, ಮಯನ್ಮಾರ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಸಾರ್ಕಿನ ಒಂದು ಭಾಗವಾಗಿರುವುದಿಲ್ಲ. ವಿಚ್ ಕಂಟ್ರಿ ಇಸ್ ನಾಟ್ ಅ ಪಾರ್ಟ್ ಆಫ್ ಸಾರ್ಕ್? ಯಾವ ದೇಶವು ಸಾರ್ಕಿನ ಒಂದು ಭಾಗವಾಗಿರುವುದಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ಮಯನ್ಮಾರ್ ಆಗಿರುವುದಿಲ್ಲ ನೋಡಿ. ಮಯನ್ಮಾರ್ ಕಂಟ್ರಿ ಇದೆಯಲ್ಲ, ಈ ಮಯನ್ಮಾರ್ ಅನ್ನುವಂತ ಕಂಟ್ರಿ ಸಾರ್ಕಿನ ಬದಲಾಗಿ ಯಾವುದರ ಒಂದು ಸದಸ್ಯ ರಾಷ್ಟ್ರ ಅಂತ ಹೇಳಿದ್ದೀನಿ ನಿನ್ನೆ ನಾನು. ಸೂಪರ್ ನರಸಪ್ಪ, ಕರೆಕ್ಟ್. ಬಿಮ್ಸ್ಟೆಕ್ಕಿನ ಒಂದು ಸದಸ್ಯ ರಾಷ್ಟ್ರ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೆ. ಬಿಮ್ಸ್ಟೆಕ್ಕಿನ ಒಂದು ಸದಸ್ಯ ರಾಷ್ಟ್ರ. ಹಾಗಾದ್ರೆ ಯಾವ ದೇಶವು ಸಾರ್ಕಿನ ಭಾಗವಾಗಿರುವುದಿಲ್ಲ ಅಂದ್ರೆ ಮಯನ್ಮಾರ್. ನೆಕ್ಸ್ಟ್, ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ಜಿಎಸ್ಟಿ ಜಾರಿಗೆ ಕಾರಣವಾಯಿತು? ಜಿಎಸ್ಟಿ ಜಾರಿಗೆ ಬರಲ ಕಾರಣವಾಗಿರುವಂತ ಸಂವಿಧಾನದ ತಿದ್ದುಪಡಿ ಯಾವುದು? ಸಂವಿಧಾನದ 101ನೇ ತಿದ್ದುಪಡಿ ನೋಡಿ. ಸಂವಿಧಾನದ 101ನೇ ತಿದ್ದುಪಡಿ ಸರಿಯಾದಂತ ಉತ್ತರ. ಯಾವ ಸಂವಿಧಾನಿಕ ತಿದ್ದುಪಡಿ ಭಾರತದಲ್ಲಿ ಜಿಎಸ್ಟಿಯನ್ನು ಜಾರಿಗೆ ಕಾರಣವಾಯಿತು ಅಂದ್ರೆ ಸಂವಿಧಾನದ 101ನೇ ತಿದ್ದುಪಡಿ ಜಿಎಸ್ಟಿಗೆ ಸಂಬಂಧಪಟ್ಟಿದೆ. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ, ಇದರ ಪ್ರಧಾನ ಕಚೇರಿ ಗೋವಾದಲ್ಲಿದೆ.
ವಿಶಾಖಪಟ್ಟಣದಲ್ಲಿದೆ, ಮುಂಬೈದಲ್ಲಿದೆ, ಡೆಹ್ರಾಡೂನದಲ್ಲಿದೆ. ಇಂಪಾರ್ಟೆಂಟ್ ಕ್ವಶನ್. ಭಾರತದ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ. ಡೆಹ್ರಾಡೂನ್ ರೈಟ್ ಆನ್ಸರ್ ನೋಡಿ. ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್ ಯಾವುದಂದ್ರೆ ಡೆಹ್ರಾಡೂನ್. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಡೆಹ್ರಾಡೂನದಲ್ಲಿ ನಾವು ನೋಡ್ತೀವಿ. ಡೆಹ್ರಾಡೂನ್. ಭಾರತೀಯ ರೂಪಾಯಿಯ ಕರೆನ್ಸಿ ಚಿಹ್ನೆಯನ್ನ ಈ ವರ್ಷ ಚಲಾವಣೆ ತರಲಾಯಿತು. 2012ರಲ್ಲಿ, 2010ರಲ್ಲಿ, 2011ರಲ್ಲಿ, 2000ರಲ್ಲಿ. ಯಾವ ವರ್ಷ ಜಾರಿಗೆ ತರಲಾಯಿತು? 2012 ರೈಟ್ ಆನ್ಸರ್ ನೋಡಿ. 2012ರಲ್ಲಿ ಭಾರತೀಯ ರೂಪಾಯಿಯ ಕರೆನ್ಸಿ ಚಿಹ್ನೆಯನ್ನ ಜಾರಿಗೆ ತರಲಾಯಿತು. ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಮೇಲಿನ ಯಾವುದೂ ಅಲ್ಲ. ಇದು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಇದು PSI ಕ್ವಶನ್. ಬಿಹಾರ್ ನೋಡಿ. ಒಂದು ವೇಳೆ ಬಿಹಾರ್ ಬದಲಾಗಿ ಪಶ್ಚಿಮ ಬಂಗಾಳ ಕೊಟ್ಟರೆ ಅದೇ ಫಸ್ಟ್ ಆಗ್ತದೆ. ಕರೆಕ್ಟಾ? ಯಾಕಂದ್ರೆ ಸೆಣಬು ಉತ್ಪಾದನೆಗೆ, ಸೆಣಬುಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರುವಂತ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ. ಅದು ಪಶ್ಚಿಮ ಬಂಗಾಳದಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಮಣ್ಣು ಯಾವುದಂದ್ರ ಮೆಕ್ಕಲು ಮಣ್ಣು. ಆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆ ಅಂತಂದ್ರೆ ಸೆಣಬು. ಸೆಣಬನ್ನ ಚಿನ್ನದ ನಾರು ಅಂತ ಕರೀತಾರೆ. ಹಾಗಾದ್ರೆ ಭಾರತದ ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಭಾರತದ ಸೆಣಬು ಸಂಶೋಧನಾ ಕೇಂದ್ರವನ್ನು ಒತ್ತಿ. ನಮ್ಮ ದೇಶದ ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ. ಸೆಣಬನ್ನ ಯಾವುದರ ಮೂಲಕ ಪಡಿತೀವಿ? ಸ್ಟೆಮ್. ಸ್ಟೆಮ್ ಅಂದ್ರೇನು? ಕಾಂಡದ ಮೂಲಕ ಪಡಿತೀವಿ ನೋಡಿ. ಕಾಂಡದ ಮೂಲಕ. ರಾಷ್ಟ್ರೀಯ ಹೆದ್ದಾರಿ 2, ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ. ಹಳೆಯ ರಾಷ್ಟ್ರೀಯ ಹೆದ್ದಾರಿ ಅದು, ನ್ಯಾಷನಲ್ ಹೈವೇ 2. ದೆಹಲಿಯಿಂದ ಕಲ್ಕತ್ತಾ, ದೆಹಲಿಯಿಂದ ಮುಂಬೈ, ಚೆನ್ನೈದಿಂದ ಬೆಂಗಳೂರು, ಆಗ್ರಾದಿಂದ ಚೆನ್ನೈ. ಆಲ್ರೆಡಿ ಪಾಯಿಂಟ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೆವು. ದೆಹಲಿಯಿಂದ ಕಲ್ಕತ್ತಾ ರೈಟ್ ಆನ್ಸರ್ ನೋಡಿ. ಕಲ್ಕತ್ತಾ ಮತ್ತು ದೆಹಲಿಗಳ ಮಧ್ಯದಲ್ಲಿ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರ NH2. ಆದ್ರೆ ಪ್ರೆಸೆಂಟ್ NH2 ಏನಾಗಿದೆ ಯಾರು ಹೇಳ್ತಾರೆ? ಮೊದಲು NH2 ಇತ್ತು, ಪ್ರೆಸೆಂಟ್ ಯಾವ್ದಿದೆ ಆ ರಾಷ್ಟ್ರೀಯ ಹೆದ್ದಾರಿ? ಸೂಪರ್, NH19 ಆಗಿದೆ ನೋಡಿ ಪ್ರೆಸೆಂಟ್. NH19. ಕಲ್ಕತ್ತಾ, ದೆಹಲಿಯಿಂದ ಕಲ್ಕತ್ತಾ. ಇದು ಕಲ್ಕತ್ತಾದಿಂದ ಚೆನ್ನೈಗಳ ಮಧ್ಯದಲ್ಲಿ NH16 ನೋಡಿ. ಚೆನ್ನೈದಿಂದ ಮುಂಬೈ, ಚೆನ್ನೈ ಟು ಮುಂಬೈ NH48 ನೋಡಿ. ನೆಕ್ಸ್ಟ್ ಮುಂಬೈ ಟು ಡೆಲ್ಲಿ ಸೇಮ್ NH48, 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 NH16, NH19. ಇದನ್ನೇ ನಾವು ಯಾವ ಯೋಜನೆ ಅಂತ ಕರಿತೀವಿ ಅಂದ್ರ ನಮ್ಮ ದೇಶದಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಓದ್ತೀವಿ. ಸುವರ್ಣ ಚತುಷ್ಕೋನ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಒಂದು ವಿಶಿಷ್ಟವಾಗಿರುವಂತ ಯೋಜನೆ ಸುವರ್ಣ ಚತುಷ್ಕೋನ ಯೋಜನೆ. ಆ ಸುವರ್ಣ ಚತುಷ್ಕೋನ ಯೋಜನೆ ಅಂದ್ರ
ದೇಶದ 4 ಪ್ರಮುಖವಾಗಿರುವಂತಹ ನಗರಗಳನ್ನು ಒಂದು ಮಾಡುವಂತ ಒಂದು ಕಾರ್ಯಕ್ರಮವಾಗಿದ್ದು, ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ರಿಂದ 2012ರವರೆಗೆ ನೋಡಿ. ನೆಕ್ಸ್ಟ್, ಜನಸಾಂದ್ರತೆಯ ಅತಿ ಕಡಿಮೆಯಾಗಿರುವಂತಹ ರಾಜ್ಯ 2011ರ ಪ್ರಕಾರ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ ಯಾವುದು? 2011ರ ಪ್ರಕಾರ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ. ಸರಿಯಾದಂತ ಉತ್ತರ ಅರುಣಾಚಲ ಪ್ರದೇಶ. ರೈಟ್ ಆನ್ಸರ್ ನೋಡಿ. ಅರುಣಾಚಲ ಪ್ರದೇಶ ಇದೆಯಲ್ಲ, ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ್ರೆ ಗರಿಷ್ಠ ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? ವೆರಿ ಗುಡ್, ಬಿಹಾರ್ ರಾಜ್ಯ ನೋಡಿ. ದೇಶದಲ್ಲಿ ಗರಿಷ್ಠ ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಅಂದ್ರೆ ಬಿಹಾರ್. ಬಿಹಾರ್ ಗರಿಷ್ಠ 1102. ಅರುಣಾಚಲ ಪ್ರದೇಶ ಕೇವಲ 17. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ದೆಹಲಿ ನೋಡಿ, 11,297. ಕಡಿಮೆ ಜನಸಾಂದ್ರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಸೂಪರ್, ಅಂಡೋಮಾನ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರ್ ಕೇವಲ 46 ಇದೆ ನೋಡಿ. ದೆಹಲಿ 11,297 ಇದ್ರೆ ಅಂಡೋಮಾನ್ ನಿಕೋಬಾರ್ ಕೇವಲ 46 ಇದೆ. ಒಂದೆರಡು ನೋಡೋಣ. ಉಡುಪಿ ಜಿಲ್ಲೆ, ಮೈಸೂರು ಜಿಲ್ಲೆ, ದಕ್ಷಿಣ ಕನ್ನಡ, ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವಂತ ಜಿಲ್ಲೆ ಯಾವುದು? ರೈಟ್, ದಕ್ಷಿಣ ಕನ್ನಡ. ರೈಟ್ ಆನ್ಸರ್ ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರ ಪ್ರಮಾಣ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಅತಿ ಹೆಚ್ಚು ಸಾಕ್ಷರ ಹೊಂದಿರುವಂತ ಜಿಲ್ಲೆ 2011ರ ಜನಗಣತಿಯ ಪ್ರಕಾರ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ? ಪ್ರೆಸೆಂಟ್ ಪ್ರಸ್ತುತ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ? ಸರಿ ಉತ್ತರ ಎನ್ ಕೆ ಸಿಂಗ್ ನೋಡಿ. ನಂದ ಕಿಶೋರ್ ಸಿಂಗ್ ಅನ್ನುವಂತ ವ್ಯಕ್ತಿ ಅದಾರಲ್ಲ ಅವರು, ಎನ್ ಕೆ ಸಿಂಗ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಹಾಗಾದ್ರೆ 15ನೇ ಹಣಕಾಸು ಆಯೋಗದ ಕಾಲಾವಧಿ ಎಷ್ಟು? 15ನೇ ಹಣಕಾಸು ಆಯೋಗದ ಕಾಲಾವಧಿ 2021ರಿಂದ ಆರಂಭ ಆಗಿ 2026ಕ್ಕೆ ಎಂಡ್ ಆಗ್ತದೆ ನೋಡಿ. ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಪಾಲು ಎಷ್ಟು ಬಿಡುಗಡೆ ಮಾಡಲಾಗಿದೆ? ಸೂಪರ್, 41% ನೋಡಿ. 41% ಇದೆಯಲ್ಲ, 41% ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ 1% ಮೊದಲು 1% ಜಾಸ್ತಿ ಇತ್ತು. ಈ 1% ಹೆಚ್ಚುವರಿಯನ್ನು ಏನ್ ಮಾಡ್ತಾ ಇದ್ದಾರೆ? ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ 1%? ಸೂಪರ್, ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಗಾಗಿ ಬಳಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಅದನ್ನ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಇದನ್ನ ಬಳಸ್ತಾ ಇದ್ದಾರೆ 1%. ಉದ್ಯೋಗಿಗಳ ನಡುವೆ ಸಂಕ್ರಮವಿರುತ್ತಿರುವ ಹೊಸ ಕೆಲಸಕ್ಕಾಗಿ ಹುಡುಗುತ್ತಿರುವ ವ್ಯಕ್ತಿಯೋರ್ವನು ಕೆಳಗಿನ ವರ್ಗೀಕರಣದಲ್ಲಿ ಯಾವುದರ ಅಡಿಯಲ್ಲಿ ಬರುತ್ತಾನೆ?
ಉದ್ಯೋಗಗಳ ನಡುವೆ ಆ ಜಗಳದ ಸಮಯದಲ್ಲಿ ಉಂಟಾಗುವಂತ ನಿರುದ್ಯೋಗ, ಕಾರ್ಖಾನೆಯ ಮಾಲೀಕರು ಮತ್ತು ಕಾರ್ಖಾನೆಯ ಕಾರ್ಮಿಕರ ಮಧ್ಯದಲ್ಲಿ ಘರ್ಷಣೆಯಾದಾಗ ಅಲ್ಲಿ ಉಂಟಾಗುವ ನಿರುದ್ಯೋಗ ಯಾವಂದ್ರೆ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಸಂಕ್ರಮಿಸುತ್ತಿರುವುದು ಅಂತಂದ್ರೆ ಏನು? ಉದ್ಯೋಗಗಳ ನಡುವೆ ಸಂಕ್ರಮಿಸುತ್ತಿರುವುದು ಅಂದ್ರೆ ಘರ್ಷಣೆ ಆಗುತ್ತಿರುವುದು ಅಂತ ಅರ್ಥ. ಆ ಶಬ್ದವನ್ನು ಹಂಗೆ ಬಳಸ್ಯಾರ, ಘರ್ಷಣಾತ್ಮಕ ನಿರುದ್ಯೋಗ. ಭಾರತದ ಔದ್ಯಮಿಕ ಉತ್ಪಾದನಾ ಸೂಚಕವಲ್ಲ. ಎಷ್ಟು ಸಂಖ್ಯೆಯ ಪ್ರಮುಖ ಮೂಲಭೂತ ಸೌಕರ್ಯಗಳು, ಕೋರ್ ಸೆಕ್ಟರ್ಸ್ ಅಂತ ಕರಿತೀವಿ. ಕೋರ್ ಸೆಕ್ಟರ್ ಇನ್ ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಭಾರತ ದೇಶದ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಆನ್ಸರ್ ಮಾಡ್ತಾರೆ, ನನ್ಗೆ ಗೊತ್ತದ. ಪ್ರಸ್ತುತ ಭಾರತ ದೇಶದಲ್ಲಿರುವಂತ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತದಲ್ಲಿರುವಂತ ಮೂಲ ಕೈಗಾರಿಕೆಗಳು, ಕೋರ್ ಸೆಕ್ಟರ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾನೆ. ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು? 8 ಮೂಲ ಕೈಗಾರಿಕೆಗಳದ ನೋಡಿ. ಕರೆಕ್ಟಾ? ಕರ್ನಾಟಕದಲ್ಲಿ 5, ದೇಶದಲ್ಲಿ 8. ಅಲ್ಲೋ, ಈ ಕೆಳಗಿನ ಸದಸ್ಯ ರಾಷ್ಟ್ರಗಳಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪಿಸಲ್ಪಟ್ಟಿತ್ತು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಸಾರ್ಕ್ನಿಂದ, ಇಯುದಿಂದ, ಬ್ರಿಕ್ಸ್ನಿಂದ, ಯುನ್ಸಾರದಿಂದ. ಯಾವುದರಿಂದ ಸ್ಥಾಪನೆ ಆಯಿತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಉತ್ತರ ಬ್ರಿಕ್ಸ್ ನಿಂದ ಸ್ಥಾಪನೆಯಾಗಿದೆ ನೋಡಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವುದರಿಂದ ಸ್ಥಾಪನೆಯಾಗಿದೆ ಅಂದ್ರೆ ಬ್ರಿಕ್ಸ್ ನಿಂದ ಸ್ಥಾಪನೆಯಾಗಿದೆ. ಬ್ರಿಕ್ಸ್. ಜೇನುಗೂಡುಗಳ ನಿರ್ವಹಣೆಯನ್ನು ಏನೆಂದು ಕರೆಯುತ್ತಾರೆ? ಸಿರಿಕಲ್ಚರ್, ಎಫಿಕಲ್ಚರ್, ಫಿಕ್ಸಿಕಲ್ಚರ್, ಮರ್ಮಿಕಲ್ಚರ್, ವರ್ಮಿಕಲ್ಚರ್. ಯಾವುದೇ ಹೆಸರಿಂದ ಕರೀತಾರೆ ಜೇನುಗೂಡು? ಎಫಿಕಲ್ಚರ್ ರೈಟ್ ಆನ್ಸರ್ ನೋಡಿ. ಭಾರತದ ಜೇನು ಸಂಶೋಧನಾ ಕೇಂದ್ರ ಎಲ್ಲಿದೆ? ನಮ್ಮ ದೇಶದಲ್ಲಿ ಜೇನು ಸಂಶೋಧನಾ ಕೇಂದ್ರ ಮಹಾರಾಷ್ಟ್ರದ ಪುಣೆಯಲ್ಲಿದೆ ನೋಡಿ. ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ, 8ನೇ ಪಂಚವಾರ್ಷಿಕ ಯೋಜನೆ, 9ನೇ ಪಂಚವಾರ್ಷಿಕ ಯೋಜನೆ. ಯಾವ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿಯಾಗಿದೆ? ಯಾವ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಮಾನವ ಸಂಪನ್ಮೂಲ ಅಭಿವೃದ್ಧಿಯಾಗಿದೆ? ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದ್ರೆ ಏನು? ಪರಸ್ಪರ ಸರ್ಕಾರಕ್ಕೆ ಏನು ಜನರು ಪ್ರಜೆಗಳು ಏನಾಗಬೇಕು ಅಂದ್ರೆ ಪೂರಕ ಆಗಬೇಕು. ಜನರು ಪೂರಕ ಆಗಿ ಸರ್ಕಾರವನ್ನು ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡಬೇಕು ಹೊರತು ಸರ್ಕಾರ ಕಂಡ್ರೆ ಪ್ರಜೆಗಳಿಗೆ ಆಗಲ್ಲ. ಪ್ರಜೆಗಳ ಅವಮಾನ ಮಾಡೋದು, ಹೊಡೆದಾಡಿ ಸಾಯೋದಲ್ಲ. ಸರ್ಕಾರ ಮತ್ತು ಪ್ರಜೆಗಳ ಮಧ್ಯದಲ್ಲಿ ಅನ್ಯೋನ್ಯವಾಗಿರುವಂತ ಸಂಬಂಧವನ್ನು ಮೂಡಿಸಬೇಕು. 8ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ. ಕರೆಕ್ಟಾ? ಆರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು?
6ನೇ ಪಂಚವಾರ್ಷಿಕ ಯೋಜನೆ ನೋಡಿ 1980. 200 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತ ಸುಮಾರು 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಹಾಗಾದ್ರೆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಂಡಿದ್ದು 1969 ಜುಲೈ 19. ಅದಕ್ಕೆ ಪ್ರತಿ ವರ್ಷ ಜುಲೈ 19 ಏನಂತ ಆಚರಣೆ ಮಾಡ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ರಾಷ್ಟ್ರೀಕರಣ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅದು? ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ನೋಡಿ. 1969 ಜುಲೈ 19ರಂದು ಸುಮಾರು 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂತ 14 ಬ್ಯಾಂಕ್ಗಳನ್ನು ಏನು ಮಾಡಿದ್ರು ಅಂತಂದ್ರ ರಾಷ್ಟ್ರೀಕರಣ ಮಾಡ್ಕೊಂಡ್ರು. ಆ 14 ಬ್ಯಾಂಕ್ಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಎಷ್ಟು ಬ್ಯಾಂಕ್ಗಳ ಆಯ್ಕೆ? ಅದು ಸೂಪರ್, ನರಸಪ್ಪ ಕರೆಕ್ಟ್. ಕರ್ನಾಟಕ ರಾಜ್ಯದಿಂದ 2 ಬ್ಯಾಂಕ್ಗಳು ಸೆಲೆಕ್ಟ್ ಆಗ್ತವೆ. ಆ 2 ಬ್ಯಾಂಕ್ಗಳು ಯಾವಂದ್ರೆ ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್. ಅದರ ಸಿಂಡಿಕೇಟ್ ಇವತ್ತು ಏನಾಗಿದೆ, ಕೆನರಾ ಬ್ಯಾಂಕ್ನಲ್ಲಿ ಮರ್ಜ್ ಆಗಿದೆ. 1980ರ ಸಮಯದಲ್ಲಿ 2 ಬ್ಯಾಂಕ್ಗಳು ನಮ್ಮ ಕರ್ನಾಟಕ ರಾಜ್ಯದಿಂದ, ಒಂದು ವಿಜಯ ಬ್ಯಾಂಕ್, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್. ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು. SBI, ICICI, HDFC, ಆಕ್ಸಿಸ್ ಬ್ಯಾಂಕ್. ಇವುಗಳಲ್ಲಿ ಸರ್ಕಾರಿ ವಲಯದ ಬ್ಯಾಂಕ್ ಯಾವುದು? ಇವುಗಳಲ್ಲಿ ಯಾವುದು ಸರ್ಕಾರಿ ವಲಯದ ಬ್ಯಾಂಕ್ ಆಗಿದೆ? ಸರ್ಕಾರಿ ವಲಯದ ಬ್ಯಾಂಕ್ ಯಾವುದಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ. ಹಾಗಾದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಸರ್ಕಾರಿ ವಲಯದ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು? ಸೂಪರ್. ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಎಷ್ಟು ಸರ್ಕಾರಿ ವಲಯದ ಬ್ಯಾಂಕ್ಗಳದಾವ ಅಂದ್ರೆ 12 ಸರ್ಕಾರಿ ವಲಯದ ಬ್ಯಾಂಕ್ಗಳದಾವೆ. ಆ 12 ಬ್ಯಾಂಕ್ಗಳನ್ನು ಏನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂತ ಕರಿತೀವಿ. ಪ್ರಸ್ತುತ ಭಾರತ ದೇಶದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂದ್ರೆ 12. ಓಕೆ. ಲಂಡನ್ನಲ್ಲಿ, ಇಂಗ್ಲೆಂಡದಲ್ಲಿ ಮಸಾಲ ಬ್ಯಾಂಕ್ ಬಾಂಡ್ಗಳನ್ನು ವಿತರಣೆ ಮಾಡಿದ ಬ್ಯಾಂಕ್ ಯಾವುದು? ಲಂಡನ್ನಲ್ಲಿ ಮಸಾಲ ಬಾಂಡ್ಗಳನ್ನು ವಿತರಣೆ ಮಾಡಿದಂತ ಬ್ಯಾಂಕ್ ಯಾವುದು? ಇಂಗ್ಲೆಂಡದಲ್ಲಿ ಮಸಾಲ ಬಾಂಡ್ಗಳನ್ನು ವಿತರಣೆ ಮಾಡಿದಂತ ಬ್ಯಾಂಕ್ ಯಾವುದಂದ್ರೆ HDFC ನೋಡಿ. ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಅಂತ ಏನು ಕರಿತೀವಲ್ಲ, ಅದು ಪ್ರೆಸೆಂಟ್ ಇಂಗ್ಲೆಂಡದಲ್ಲಿ ಮಸಾಲ ಬಾಂಡ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿದೆ, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್. RBI, SEBI, NSO, ನೀತಿ ಆಯೋಗ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವ ಸಂಸ್ಥೆ ಯಾವುದು? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವ ಸಂಸ್ಥೆ ಯಾವುದು? ಓಪನ್ ಮಾರ್ಕೆಟ್ ಕಾರ್ಪೊರೇಷನ್ ಅಂತ ಕರಿತೀವಿ.
ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವ ಸಂಸ್ಥೆ ಯಾವುದಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮ್ ಬಾಳ ಸರಿ ಹೇಳಿನ SBI ಅಲ್ಲ, ಇದು ಸೆಬಿ ಅಲ್ಲ. ಸೆಬಿ ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತದೆ. ಷೇರು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವಂತ ಸಂಸ್ಥೆ ಅಂದ್ರೆ ಸೆಬಿ. ಆದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವಂತ ಸಂಸ್ಥೆ ಯಾವ್ದಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಆ ಓಪನ್ ಮಾರ್ಕೆಟ್ ಆಪರೇಷನ್ ಮಾಡೋರು ಯಾರು ಅಂತಂದ್ರ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಸ್, ಸರ್ಕಾರದ ಬಾಂಡ್ಗಳನ್ನು ಕೊಳ್ಳುವುದು ಮತ್ತು ಮಾರುವಂತ ಒಂದು ಮುಕ್ತ ವ್ಯವಸ್ಥೆಯನ್ನು ಮಾಡುವುದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ನೋಡ್ತೀವಿ. ದೇಶದ ಹಣದುಬ್ಬರದ ನಿಯಂತ್ರಣ ಮತ್ತು ಹಣದುಬ್ಬರವನ್ನ ನಿಯಂತ್ರಿಸುವವರು ಯಾರು? ಭಾರತ ದೇಶದ ಹಣದುಬ್ಬರವನ್ನ ಹೆಚ್ಚಿಸುವುದು ಮತ್ತು ಅದನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು? ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು? ಸರಿಯಾದಂತ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, RBI. ಹಣದುಬ್ಬರವನ್ನು ನಿಯಂತ್ರಿಸುವಂತ ಸಂಸ್ಥೆ ಯಾವುದಂದ್ರ RBI. ನೆಕ್ಸ್ಟ್, CSO, NSO, ನೀತಿ ಆಯೋಗ, NDC. CSO, NSO, ನೀತಿ ಆಯೋಗ, NDC, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್. ಇದರಲ್ಲಿ ಯಾವ ಸಂಸ್ಥೆಯು 1952 ಆಗಸ್ಟ್ 6ನೇ ತಾರೀಕು ಸ್ಥಾಪನೆ ಆಯಿತು? ಯಾವ ಸಂಸ್ಥೆ? ಇದರಲ್ಲಿ ಯಾವ ಸಂಸ್ಥೆಯು 1952 ಆಗಸ್ಟ್ 6ನೇ ತಾರೀಕು ಸ್ಥಾಪನೆ ಆಯಿತು ಅಂತಂದ್ರೆ ಸರಿಯಾದಂತ ಉತ್ತರ NDC ನೋಡಿ, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್, ರಾಷ್ಟ್ರೀಯ ಅಭಿವೃದ್ಧಿಯ ಮಂಡಳಿ ಇದೆಯಲ್ಲ, ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1952 ಆಗಸ್ಟ್ 6ನೇ ತಾರೀಕು ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ? ಯಾವಾಗಲೂ NDC ಅಧ್ಯಕ್ಷರು ಯಾರಾಗಿರ್ತಾರಂದ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ನೋಡಿ, PM. ಭಾರತದ ಪ್ರಧಾನಮಂತ್ರಿಗಳೇ NDCಯ ಅಧ್ಯಕ್ಷರಾಗಿ ಸೇವೆ ಮಾಡ್ತಾರೆ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರ? ಸೇಮ್ ಪ್ರಧಾನಮಂತ್ರಿಗಳೇ ನೋಡಿ, ನೀತಿ ಆಯೋಗದ ಅಧ್ಯಕ್ಷರು ಸಹ ಪ್ರಧಾನಮಂತ್ರಿಗಳೇ ಸೇವೆಯನ್ನು ಮಾಡ್ತಾರೆ. GDP, NDP, GNP, NNP. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತ. ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನೆಂದು ಕರೆಯುತ್ತಾರೆ? ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು GDP ಅಂತ ಕರಿತೀವಿ ನೋಡಿ, ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್, GDP. ಒಟ್ಟು ದೇಶೀಯ ಉತ್ಪನ್ನ ಅಂದ್ರೂ ಒಂದೇ, ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೂ ಒಂದೇ.
ಮುಕ್ತ ನಿರುದ್ಯೋಗ, ಸಕ್ರಿಯ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ. ಕೆಲಸ ಮಾಡಲು ಸಾಕಷ್ಟು ಉದ್ಯೋಗವಿದ್ದು ವ್ಯಕ್ತಿ ಉತ್ಪಾದನಾ ಕೌಶಲ್ಯದಿಂದ ನಿರುದ್ಯೋಗ ಉಂಟಾಗಿದ್ದರೆ ಅಂತ ಸ್ಥಿತಿಯನ್ನು ಏನಂತ ಕರೀತಾರೆ? ಕೆಲಸ ಮಾಡಲು ಸಾಕಷ್ಟು ಉದ್ಯೋಗ ಇದ್ದು ಆದರೆ ಆ ವ್ಯಕ್ತಿಗೆ ಕೌಶಲ್ಯ ಇರಂಗಿಲ್ಲ, ಸ್ಕಿಲ್ಲೇ ಇರಂಗಿಲ್ಲ. ಸ್ಕಿಲ್ ಇಲ್ಲಾರದೆ ಆತ ಉದ್ಯೋಗವನ್ನು ಕಳ್ಕೊಂಡ್ರ ಅಂತ ಒಂದು ನಿರುದ್ಯೋಗವನ್ನು ಏನಂತ ಕರೀತಾರೆ ಅಂದ್ರೆ ರಚನಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಈಗ ಸಾಕಷ್ಟು ಜನರಿಗೆ ಉದ್ಯೋಗ ಜನರು ಇರ್ತಾರೆ, ಆದ್ರೆ ಅವ್ರಿಗೆ ಒಂದು ಸ್ಕಿಲ್ ಇರಬೇಕಲ್ಲ. ವಾಹನ ನಡೆಸುವಂತ ಸ್ಕಿಲ್ ಇರಬೇಕು, ಕಂಪ್ಯೂಟರ್ ಟೈಪ್ ಮಾಡುವಂತ ಸ್ಕಿಲ್ ಇರಬೇಕು, ಹೌದಲ್ಲ?